ಅವನ್ ಮಾತ್ ಕೇಳಿ ಅವನು ತುಂಬಾ ಸಿಂಪಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋನು ಅಂತ ಇಂಚರಾಗ್ ಅನ್ನಿಸ್ತು. ತುಂಬಾ ಕಡಿಮೆ ವಯಸ್ಸಲ್ಲೇ ಹೆಸರು ಮಾಡಿದ್ರು. ಅವನ್ ಇನ್ನೋಸೆನ್ಸ್ ಇಂದ ಅವನ್ ಗಳಿಸಿರೋ ಹೆಸರೆಲ್ಲ ಮರೆಕ್ ಸರ್ದಿತ್ತು. ಹಾಗಾಗಿ ಅವನು ತೆರೆಮರೆಕಾಯಿಯಾಗೇ ಉಳ್ಕೊಂಡಿದ್ದ. ಅವನ್ ಫೈನಾನ್ಷಿಯಲ್ ಕಂಡೀಷನ್ ಕೂಡ ಅಷ್ಟೇನೂ ಸ್ಟೇಬಲ್ ಆಗಿರ್ಲಿಲ್ಲ. ರಾಬಿನ್ ರೋಹಿತ್ಗೆ ಕೆಲ್ಸ ಮಾಡೋಕೆ ಅಲವ್ ಮಾಡ್ತಿರ್ಲಿಲ್ಲ ಅನ್ನೋದ್ ಕೇಳಿ ಇಂಚರಾಗೆ ರಾಬಿನ್ ಮೇಲೆ ಸಿಟ್ಟು ಬಂದಿತ್ತು. ಅದು ಸಾಲ್ದು ಅಂತ ರಾಬಿನ್ ತನಗೆ ಸ್ಯಾಲ್ರಿ ಕೊಡದೆ ಬಿಟ್ಟಿಯಾಗಿ ದುಡಿಸ್ಕೋತಿದ್ದ ಅಂತ ರೋಹನ್ ಬಾಯ್ಬಿಟ್ಟ. ಅದನ್ ಕೇಳಿ ಇಂಚರಾಗೆ ತುಂಬಾ ಬೇಜಾರಾಯ್ತು. ಅವಳು ಕನ್ಸರ್ನ್ ಇಂದ, ಹಾಗಾದ್ರೆ ನಿನ್ ಖರ್ಚೆಲ್ಲ ಹೇಗ್ ನಿಭಾಯಿಸ್ತಿದ್ದೆ? ಬೆಂಗಳೂರಲ್ಲಿ ದುಡ್ಡಿಲ್ದೆ ಬದುಕೋದು ತುಂಬಾ ಕಷ್ಟ ಅಲ್ವಾ ಅಂತ ಕೇಳಿದ್ಲು. ಅದಕ್ಕೆ ಅವನು, ನಾನು ಒಂದ್ ಕೆಫೆಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ, ಅದ್ರಿಂದ ಹೇಗೋ ಮ್ಯಾನೇಜ್ ಮಾಡ್ತಿದ್ದೀನಿ ಅಂದ. ಅವನ್ ಮಾತ್ ಕೇಳಿ, ರೋಹನ್, ಡೋಂಟ್ ಟೆಲ್ ಮಿ ದಿಸ್. ಕಂಪ್ನಿ ಕಡೆಯಿಂದ ಎಲ್ಲಾ ಆರ್ಟಿಸ್ಟ್ಗಳಿಗೂ ಒಂದು ಡೀಸೆಂಟ್ ಸ್ಯಾಲ್ರಿ ಅಂತ ಕೊಡ್ತಾರೆ. ಸೊ ಇನ್ಮೇಲೆ ನೀನು ಹೊರಗಡೆ ಕೆಲ್ಸ ಮಾಡೋ ಅವಶ್ಯಕತೆ ಇಲ್ಲ ಅಂತ ಕೋಪದಲ್ಲಿ ಹೇಳಿ ರೋಹನ್ ಆನ್ಸರ್ಗೋಸ್ಕರ ವೇಟ್ ಮಾಡ್ತಿದ್ಲು. ಆದ್ರೆ ಅವನೇನು ಉತ್ತರ ಕೊಡದೆ ಸೈಲೆಂಟ್ ಆಗಿ ಕೂತಿದ್ದ. ಇಷ್ಟೆಲ್ಲ ಸಹಿಸ್ಕೊಂಡು ರೋಹನ್ ಹೇಗೆ ರಾಬಿನ್ ಜೊತೆ ಇದ್ದ ಅಂತಾನೆ ಇಂಚರಾಗೆ ಅರ್ಥ ಆಗದೆ ಅವಳ ಕೋಪದಿಂದ ತನ್ನ ಫೋನ್ ಎತ್ಕೊಂಡು ರಾಬಿನ್ಗೆ ಕಾಲ್ ಮಾಡಿ, ಲುಕ್ ಮಿಸ್ಟರ್ ರಾಬಿನ್, ಇಲ್ಲಿವರೆಗೂ ನೀವು ರೋಹನ್ ಸ್ಯಾಲರಿ ಕೊಡದೆ ಇಟ್ಕೊಂಡಿದ್ದೀರಲ್ಲ, ಅದನ್ನೆಲ್ಲ ಈಗ್ಲೇ ವಾಪಸ್ ಕೊಡಿ. ಇಲ್ಲ ಅಂದ್ರೆ ನಿಮ್ ವಿರುದ್ಧ ಹೈಯರ್ ಅಥಾರಿಟಿಗೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ ಅಂತ ವಾರ್ನ್ ಮಾಡಿದ್ಲು. ಅದನ್ ಕೇಳಿ ರಾಬಿನ್ ಕೋಪದಿಂದ, ಹೇ ಯು, ಬೆಟರ್ ಬಿ ಇನ್ ಯೋರ್ ಲಿಮಿಟ್ಸ್. ನನ್ನ ವಿಷಯದಲ್ಲಿ ತಲೆ ಹಾಕೋಕೆ ನೀವ್ಯಾರು? ಆ ಅಧಿಕಾರ ಕೊಟ್ಟೋರು ಯಾರು ನಿಮ್ಗೆ ಅಂತ ಕೇಳ್ದ. ನಾನ್ ಯಾರು, ನನ್ಗೇನ್ ರೈಟ್ಸ್ ಇದೆ ಅಂತ ಇನ್ ಸ್ವಲ್ಪ ಹೊತ್ತಲ್ಲೇ ನಿಮಗ್ ಗೊತ್ತಾಗತ್ತೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಕಾಲ್ ಕಟ್ ಮಾಡಿ ಲ್ಯಾಪ್ಟಾಪ್ ಅಲ್ಲಿ ಮೇಲ್ ಬರೆಯೋಕೆ ಶುರು ಮಾಡಿದ್ಲು. ಇಂಚರ ಮೇಲ್ ಮಾಡಿ ಕರೆಕ್ಟ್ ಆಗಿ 10 ನಿಮಿಷಕ್ಕೆ ರಾಬಿನ್ ನಿಂದ ವಾಪಸ್ ಕಾಲ್ ಬಂತು. ಅವಳು ಕಾಲ್ ಪಿಕ್ ಮಾಡಿ, ಎಸ್ ಮಿಸ್ಟರ್ ರಾಬಿನ್, ಐ ಹೋಪ್ ನೌ ಐ ಆಮ್ ಕ್ಲಿಯರ್ ಅಂತ ಟಾಂಟ್ ಕೊಡ್ತಾ ಹೇಳಿದ್ಲು. ಅದಕ್ಕೆ ರಾಬಿನ್ ಸಿಟ್ಟಿಂದ, ನೀವ್ ಮಾಡ್ತಿರೋದು ಸರಿ ಇಲ್ಲ ಇಂಚರ. ನನ್ನನ್ನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ನಿಮಗಿನ್ನೂ ಗೊತ್ತಿಲ್ಲ. ನಾನು ನೋಡೋಕಷ್ಟೇ ಕೂಲ್, ಆದ್ರೆ ನನ್ನನ್ ಕೆಣಕೋದು ಒಂದೇ, ಮಲಗಿರೋ ಹಾವನ್ನ ತುಳಿಯೋದು ಒಂದೇ. ಯು ಹ್ಯಾವ್ ಟು ಪೇ ಫಾರ್ ದಿಸ್ ಅಂತ ಹೇಳ್ದ. ರಾಬಿನ್ ಮಾತ್ಗೆ ಇಂಚರ, ವಿ ವಿಲ್ ಸಿ ಅಂತ ಹೇಳಿ ಕಾಲ್ ಕಟ್ ಮಾಡ್ಬಿಟ್ಲು. ಆಮೇಲೆ ರೋಹನ್ ಕಡೆ ತಿರುಗಿ, ರೋಹನ್, ನಿನ್ ಸ್ಯಾಲ್ರಿ ಕ್ಲಿಯರ್ ಆಗಿದೆ, 1-2 ದಿನದಲ್ಲಿ ಪೂರ್ತಿ ಪ್ರಾಸೆಸ್ ಆಗತ್ತೆ ಅಂದ್ಲು. ಅವಳ ಮಾತ್ ಕೇಳಿ ತಾನ್ ಕೇಳ್ತಿರೋದು ನೋಡ್ತಿರೋದು ಎಲ್ಲ ಕನಸ ನನಸ ಅಂತ ರೋಹನ್ಗೆ ಗೊತ್ತಾಗ್ಲಿಲ್ಲ. ಯಾಕೆ ಅಂದ್ರೆ ತನ್ನ ಸ್ಯಾಲ್ರಿಗೋಸ್ಕರ ಅವನು ಅದೆಷ್ಟೋ ಸಲ ರಾಬಿನ್ ಮುಂದೆ ಕೈ ಒಡ್ಡಿ ಬೇಡ್ಕೊಂಡಿದ್ದ. ಆದ್ರೆ ಇವತ್ತು ಇಂಚರ ಚಿಟ್ಕೆ ಹೊಡೆಯೋದ್ರಲ್ಲಿ ಆ ಕೆಲ್ಸ ಮಾಡಿ ಮುಗಿಸಿದ್ಲು. ರೋಹನ್ ತಂಗಿ ಟ್ರೀಟ್ಮೆಂಟ್ಗೆ ಅವನಿಗೆ ಈ ಟೈಮ್ನಲ್ಲಿ ತುಂಬಾ ಹಣದ ಅವಶ್ಯಕತೆ ಇತ್ತು. ಇಂಚರ ಇವತ್ ಮಾಡಿದ ಹೆಲ್ಪ್ ಅವನಿಗೆ ತುಂಬಾ ದೊಡ್ಡದಾಗಿತ್ತು. ಇಂಚರಾನೇ ದೇವರ ರೂಪದಲ್ಲಿ ತನ್ನ ಸಹಾಯಕ್ ಬಂದಿದ್ದಾಳೆ ಅಂತ ಅವನಿಗನ್ನಿಸ್ತು. ತಾನ್ ಕಷ್ಟಪಟ್ಟು ದುಡ್ದಿರೋ ಹಣ ಅಂತೂ ಫೈನಲಿ ತನ್ನ ಕೈ ಸೇರ್ತಿರೋದ್ ಕೇಳಿ ಅವನ್ ಮನಸ್ಸು ತುಂಬಿ ಬಂದು ಅವನ್ ಖುಷಿಯಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಕಣ್ಣಲ್ಲಿ ನೀರ್ ತುಂಬ್ಕೊಂಡ್ ಹೇಳ್ದ. ಈ ಕ್ಷಣ ರೋಹನ್ಗೆ ತುಂಬಾ ಸ್ಪೆಷಲ್ ಅಂತ ಇಂಚರಾಗೂ ಅರ್ಥ ಆಯ್ತು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನಿನ್ ಮ್ಯಾನೇಜರ್ ಆಗಿ ನಿನ್ ಸ್ಯಾಲ್ರಿ ನಿನಗೆ ಕೊಡ್ಸೋದು ನನ್ ಜವಾಬ್ದಾರಿ. ಅಂದ್ಹಾಗೆ ಇನ್ನೊಂದ್ ಮಾತು, ಇವತ್ತಿಂದ ನಿನ್ ಊಟ ತಿಂಡಿ, ಸೋಷಿಯಲ್ ಮೀಡಿಯಾ ಅಕೌಂಟ್, ಮೀಡಿಯಾ ಇಂಟರಾಕ್ಷನ್, ಟೋಟಲ್ ಆಗಿ ನಿನ್ ಎಲ್ಲಾ ಮ್ಯಾಟರ್ ಅನ್ನು ನಾನೇ ಹ್ಯಾಂಡಲ್ ಮಾಡ್ತೀನಿ. ಇದನ್ ಬಿಟ್ಟು ಬೇರೆ ಏನಾದ್ರೂ ಅವಶ್ಯಕತೆ ಇದ್ರೆ ಯು ಆರ್ ಫ್ರೀ ಟು ಟೆಲ್ ಮಿ. ನಿನಗೆ ಈ ಅಗ್ರಿಮೆಂಟ್ ಅಲ್ಲಿ ಯಾವುದೇ ಆಬ್ಜೆಕ್ಷನ್ ಇಲ್ಲ ಅಂತಾದ್ರೆ ಈ ಕೋಆಪರೇಷನ್ ಫೈನಲ್ ಮಾಡೋಣ ಅಂತ ಹೇಳ್ತಾ ಕೈ ಚಾಚಿದ್ಲು. ರಾಬಿನ್ ಮುಷ್ಟಿಯಿಂದ ತಪ್ಪಿಸ್ಕೊಂಡ ರೋಹನ್ಗೆ ಇಂಚರ ಕೋಆಪರೇಷನ್ ಯಾವುದೇ ಡ್ರೀಮ್ಗೂ ಕಮ್ಮಿ ಇರಲಿಲ್ಲ. ದೇವರ ದಯದಿಂದ ನನಗೆ ಇಂಥ ಒಳ್ಳೆ ಮ್ಯಾನೇಜರ್ ಸಿಕ್ಕಿದ್ದಾರೆ, ಇವರನ್ನ ನಾನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಅನ್ಸಿ ಅವನ್ ಜಾಸ್ತಿ ಏನೂ ಯೋಚನೆ ಮಾಡದೆ ಅವಳಿಗೆ ಶೇಕ್ ಹ್ಯಾಂಡ್ ಮಾಡಿ ಕೋಆಪರೇಷನ್ ಫೈನಲ್ ಮಾಡ್ಕೊಂಡ. ಸ್ವಲ್ಪ ಹೊತ್ತು ಬಿಟ್ಟು ತಲೆ ಎತ್ ನೋಡಿದ್ರೆ ಆಫೀಸ್ ಪೂರ್ತಿ ಖಾಲಿಯಾಗಿರೋದು ಅವಳ ಗಮನಕ್ಕೆ ಬಂತು. ಅವಳು ತನ್ನ ವಾಚ್ ನೋಡ್ಕೊಂಡಾಗ ಆಗ್ಲೇ 8 ಗಂಟೆ ಆಗಿತ್ತು.
ಅವಳು ಇಮಿಡಿಯೇಟ್ ಆಗಿ ತನ್ನ ಬ್ಯಾಗ್ ಎತ್ಕೊಂಡು ಮನೆ ಕಡೆ ಹೊರಟ್ಲು. ಸಂಗಮ್ ಆಗ್ಲೇ ಆರ್ಯನ್ ಜೊತೆ ಅಲ್ಲಿ ಹಾಜರಾಗಿದ್ದ. ನಿನ್ನೆ ತರಾನೇ ಇವತ್ತು ಆರ್ಯ ತನ್ನ ಸ್ಕೂಲ್ ಕತೆನೆಲ್ಲ ಸಂಗಮ್ಗೆ ಹೇಳ್ತಾ ಕೂತಿದ್ದೋನು ಸಡನ್ ಆಗಿ ನಾಳೆ ಟೀಚರ್ ಸ್ಕೂಲ್ಗೆ ಪೇರೆಂಟ್ಸ್ನ ಕರ್ಕೊಂಡ್ ಬನ್ನಿ ಅಂದಿದ್ದಾರೆ, ನೀವ್ ಬರ್ತೀರಾ ಅಂತ ಕೇಳ್ದ. ಆರ್ಯ, ಕೂಲ್ ಅಂಕಲ್ಗೆ ಆಫೀಸಲ್ಲಿ ತುಂಬಾ ಕೆಲ್ಸ ಇದೆ, ನಾನಿದೀನಲ್ಲ, ನಾನ್ ಸ್ಕೂಲಿಗೆ ಬರ್ತೀನಿ ಅಂದ್ಲು. ಅವಳು ಹಾಗೆ ಹೇಳಿದ್ ಕೇಳಿ ಸಂಗಮ್ ಇಮಿಡಿಯೇಟ್ ಆಗಿ ಅವಳ ಕಡೆ ತಿರುಗ್ದ. ಅವಳು ತನ್ನ ಪರವಾಗಿ ಉತ್ತರ ಕೊಡ್ತಾಳೆ ಅಂತ ಅವನು ಅನ್ಕೊಂಡಿರ್ಲಿಲ್ಲ. ಇಂಚರ ಆರ್ಯನ್ ಕಾನ್ಸಂಟ್ರೇಷನ್ನ ಡೈವರ್ಟ್ ಮಾಡೋಕೆ ಅಂತ, ಆರ್ಯ ನಿನ್ ಡೈರಿ ತೋರ್ಸು, ಅದ್ರಲ್ಲಿ ಟೀಚರ್ ಏನ್ ಬರ್ದಿದ್ದಾರೆ ಅಂತ ನೋಡ್ತೀನಿ ಅಂದ್ಲು. ಅದಕ್ಕೆ ಆರ್ಯ ಸರಿ ಅಂತ ಹೇಳಿ ಹೆಡ್ ಶೇಕ್ ಮಾಡ್ದ. ಊಟ ಆಗ್ತಿದ್ದ ಹಾಗೆ ಇಂಚರ ಆರ್ಯನ್ನ ಕರ್ಕೊಂಡು ತನ್ನ ರೂಮ್ಗೆ ಹೊರಟೋದ್ಲು. ಅವಳು ಆರ್ಯನ್ ಜೊತೆ ಸ್ಕೂಲ್ ಬಗ್ಗೆ ಕೇಳ್ತಾ ಹಾಗೆ ಸ್ಲೋಲಿ ಅವನ್ ಡೈರಿ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ನಾಳೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ ಅಂತ ಬರ್ದಿತ್ತು. ಅದು ಅಲ್ಲದೆ ಅದರಲ್ಲಿ ಇಫ್ ಪಾಸಿಬಲ್ ಅಪ್ಪ ಅಮ್ಮ ಇಬ್ರು ಬನ್ನಿ ಅಂತಾನೂ ಇತ್ತು. ಇಂಚರ ಅದನ್ನ ನೋಡಿ, ಆರ್ಯ ನಾಳೆ ಮೀಟಿಂಗ್ ಇದ್ಯಾ ಅಂತ ಕೇಳಿದ್ಲು. ಅದಕ್ಕೆ ಅವನು, ಎಸ್ ಫ್ರೆಂಡ್, ಅದಕ್ಕೆ ಟೀಚರ್ ಪೇರೆಂಟ್ಸ್ನ ಬರೋಕ್ ಹೇಳಿರೋದು ಅಂತ ಇನ್ನೋಸೆಂಟ್ ಆಗಿ ಹೇಳ್ದ. ಆಗ ಇಂಚರ, ಆದ್ರೆ ನೀನ್ ಕೆಳಗಡೆ ಇದನ್ನ ಯಾಕೆ ಹೇಳಲಿಲ್ಲ ಅಂತ ಕೇಳಿದ್ಲು. ಅದಕ್ಕೆ ಅವನು, ಟೀಚರ್ ಕರ್ದಿದ್ದಾರೆ ಅಂತ ಆಗ್ಲೇ ಹೇಳದ್ನಲ್ಲ, ಮತ್ಯಾಕ್ ಸುಮ್ನೆ ಕರೀತಾರ ಟೀಚರ್ ಅಂತ ತಮಾಷೆಯಾಗಿ ಹೇಳ್ದ. ನನ್ ಎಲ್ಲಾ ಫ್ರೆಂಡ್ಸ್ದು ಮಮ್ಮಿ ಡ್ಯಾಡಿ ಇಬ್ರು ಬರ್ತಾರೆ, ನಿನಗ್ ಗೊತ್ತಾ ಫ್ರೆಂಡ್, ಪೇರೆಂಟ್ಸ್ಗೆ ಅಂತಾನೆ ಸ್ಪೆಷಲ್ ಗೇಮ್ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ ಅಂತ ಹೇಳಿ ತನಗೂ ಮಮ್ಮಿ ಡ್ಯಾಡಿ ಇಬ್ರು ಮೀಟಿಂಗ್ಗೆ ಬರ್ಬೇಕು ಅನ್ನೋ ಆಸೆ ಇರೋದನ್ನ ಇಂಡೈರೆಕ್ಟ್ ಆಗಿ ಹೇಳ್ದ. ಅವಳು ಆರ್ಯನ್ ತಲೆ ಸವರಿ, ಆರ್ಯ ನಾನ್ ಸ್ವಲ್ಪ ಥಿಂಕ್ ಮಾಡಿ ಹೇಳ್ತೀನಿ, ನೀನ್ ಅಲ್ಲಿವರೆಗೂ ಹೋಮ್ವರ್ಕ್ ಮಾಡ್ತಿರೋ, ನಾನು ಹೀಗ್ ಹೋಗಿ ಹಾಗ್ ಬರ್ತೀನಿ ಅಂತ ಹೇಳಿ ತಾನು ಸಂಗಮ್ ಹತ್ರ ಮಾತಾಡೋಕೆ ಹೊರಟ್ಲು. ಆದ್ರೆ ಅವಳ ಹಾರ್ಟ್ ಮಾತ್ರ ಲಬ್ ಡಬ್ ಅಂತ ಜೋರಾಗಿ ಹೊಡ್ಕೋತಿತ್ತು. ಅಂತೂ ಹೇಗೋ ಧೈರ್ಯ ಮಾಡಿ ಅವನ್ ರೂಮ್ ಹತ್ರ ಹೋಗಿ ಡೋರ್ ನಾಕ್ ಮಾಡ್ಬೇಕು ಅನ್ಕೊಳ್ತಿರುವಾಗ್ಲೇ ರೂಮ್ ಬಾಗ್ಲು ಆಲ್ರೆಡಿ ಓಪನ್ ಆಗಿರೋದ್ ಕಾಣಿಸ್ತು. ನೋ ಪಿಕೆ, ಐ ವಾಂಟ್ ದಟ್ ರಿಪೋರ್ಟ್ ರೈಟ್ ನೌ. ನಾಳೆ ಮಿಸ್ಟರ್ ಹ್ಯಾರಿಸನ್ ಜೊತೆ ಎಷ್ಟು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ನಿನಗೆ ಗೊತ್ತಲ್ವಾ? ಈ ಪ್ರಾಜೆಕ್ಟ್ ನಮ್ಮ ಕಂಪನಿಗೆ ತುಂಬಾ ಮುಖ್ಯ. ಅವರು ನಮಗ್ ಮಾಡ್ತಿರೋ ಇನ್ವೆಸ್ಟ್ಮೆಂಟ್ ಎಷ್ಟು ದೊಡ್ಡದು ಅಂದ್ರೆ ನಾವು ಅವರನ್ನ ಡಿಸಪಾಯಿಂಟ್ ಮಾಡೋ ಬಗ್ಗೆ ಯೋಚಿಸೋದಕ್ಕೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಒಂದು ಇಡೀ ರಾತ್ರಿ ನಿದ್ದೆ ಬಿಟ್ರು ಸರಿನೆ. ಸೊ ಸ್ಟಾರ್ಟ್ ವರ್ಕಿಂಗ್ ಆನ್ ದಿಸ್ ಆ್ಯಂಡ್ ಸೆಂಡ್ ಇಟ್ ಟು ಮೀ ಆಸ್ ಸೂನ್ ಆಸ್ ಪಾಸಿಬಲ್. ಹಾಗೆ ನಾಳಿನ ಮೀಟಿಂಗ್ ಅಜೆಂಡಾ ನನಗೆ ಸೆಂಡ್ ಮಾಡೋಕೆ ರಿಚಾಗ್ ಹೇಳು, ಅದನ್ನ ನಾನು ರಿವಿಸಿಟ್ ಮಾಡಬೇಕು ಅಂತ ಸಂಗಮ್ ಫೋನ್ನಲ್ಲಿ ಹೇಳ್ತಿದ್ದ. ಅದನ್ನ ಇಂಚರ ಬಾಲ್ಕನಿ ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊಳ್ತಿದ್ಲು. ಅವನ್ ವಾಯ್ಸ್ ಟೋನ್ ಕೇಳಿನೇ ನಾಳೆ ಯಾವುದೋ ದೊಡ್ಡ ಮೀಟಿಂಗ್ ಇದೆ, ಅದಕ್ಕಾಗಿ ಸಂಗಮ್ ಅಷ್ಟೇ ಅಲ್ಲ ಪೂರ್ತಿ ಆಫೀಸೇ ಪ್ರೆಷರ್ ಅಲ್ಲಿದೆ ಅಂತ ಅವಳಿಗೆ ಗೊತ್ತಾಯ್ತು. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.